ವೆಲ್ಕಮ್ ಟು ಸಿನಿಮಾ ಲೋಕ. ನಿಮ್ಮ ನೆಚ್ಚಿನ ನಟ ನಟಿಯರ ಬಗ್ಗೆ ಹಾಗೂ ಅವರ ಸಿನಿಮಾ ಬಗ್ಗೆ ಮತ್ತು ಚಿತ್ರರಂಗದ ಆಗು ಹೋಗುಗಳ ಬಗ್ಗೆ ತಿಳಿದುಕೊಳ್ಳಲು ನಮ್ಮ ಚಾನೆಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಕರುನಾಡ ಚಕ್ರವರ್ತಿ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು, ರಿಯಲ್ ಸ್ಟಾರ್ ಉಪೇಂದ್ರ ಅವರು, ರಾಜ್ ಬಿ ಶೆಟ್ಟಿ ಅವರು ಆಕ್ಟ್ ಮಾಡಿ, ಅರ್ಜುನ್ ಜನ್ಯ ಅವರು ಡೈರೆಕ್ಟ್ ಮಾಡಿ, ಎಂ ರಮೇಶ್ ರೆಡ್ಡಿ ಅವರು ಪ್ರೊಡ್ಯೂಸ್ ಮಾಡಿರೋ 45 ಅನ್ನೋ ಸಿನಿಮಾ. ಅದೇ ತರ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರು ಆಕ್ಟ್ ಮಾಡಿ, ವಿಜಯ್ ಕಾರ್ತಿಕೇಯನ್ ಅವರು ಡೈರೆಕ್ಟ್ ಮಾಡಿ, ಕಿಚ್ಚ ಕ್ರಿಯೇಷನ್ಸ್ ಅವರು ಮತ್ತು ಸತ್ಯಜ್ಯೋತಿ ಫಿಲ್ಮ್ ಅವರು ಪ್ರೊಡ್ಯೂಸ್ ಮಾಡಿರೋ ಮಾರ್ಕ್ ಅನ್ನೋ ಸಿನಿಮಾ. ಸತ್ಯಜ್ಯೋತಿ ಫಿಲ್ಮ್ ಕಂಪನಿ ಅವರು ಸಾಹಸ ಸಿನಿಮಾ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸತ್ಯಜ್ಯೋತಿ ಸಿನಿಮಾ ನಂತರ ಕನ್ನಡದಲ್ಲಿ ಪ್ರೊಡ್ಯೂಸ್ ಮಾಡ್ತಾ ಇರೋ ಎರಡನೇ ಸಿನಿಮಾ ಸುದೀಪ್ ಅವರ ಮಾರ್ಕ್ ಅನ್ನೋ ಸಿನಿಮಾ. ಇದಕ್ ಮುಂಚೆ ಸತ್ಯಜ್ಯೋತಿ ಫಿಲ್ಮ್ಸ್ ಅವರು ಕರುನಾಡ ಚಕ್ರವರ್ತಿ ಡಾಕ್ಟರ್ ಶಿವರಾಜ್ ಕುಮಾರ್ ಅವ್ರ ಜೊತೆ ಒಂದು ಸಿನಿಮಾ ಮಾಡಬೇಕಾಗಿತ್ತು. ಇಫ್ ಐ ಆಮ್ ನಾಟ್ ರಾಂಗ್, 2024 ಶಿವರಾಜ್ ಕುಮಾರ್ ಅವ್ರ ಬರ್ಡೇ ದಿನ ಸತ್ಯಜ್ಯೋತಿ ಪಿಕ್ಚರ್ಸ್ ಕಡೆಯಿಂದ ಅನೌನ್ಸ್ಮೆಂಟ್ ಆಗಿತ್ತು. ಬೇರೆ ಬೇರೆ ಕಾರಣಗಳಿಂದ ಆ ಸಿನಿಮಾ ಡ್ರಾಪ್ ಆಯ್ತು. ಸೊ ಸತ್ಯಜ್ಯೋತಿ ಪಿಕ್ಚರ್ಸ್ ಅವರು ಸುಮಾರು ವರ್ಷಗಳ ನಂತರ ಕನ್ನಡ ಸಿನಿಮಾನ ಪ್ರೊಡ್ಯೂಸ್ ಮಾಡಿದ್ದಾರೆ. ಸತ್ಯಜ್ಯೋತಿ ಪಿಕ್ಚರ್ಸ್ ಅವರಿಗೆ ಸಿನಿಮಾ ಲೋಕ ತಂಡದಿಂದ ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್ ಬ್ಯಾಕ್ ಟು ಕನ್ನಡ ಸಿನಿಮಾ. 45 ಮತ್ತು ಮಾರ್ಕ್ ಈ ಎರಡು ಸಿನಿಮಾಗಳ ಟ್ರೈಲರ್ ರಿಲೀಸ್ ಆಗುವಾಗಲೂ ಆ ಟ್ರೈಲರ್ ಗಳಿಗೆ ಒಳ್ಳೆ ರೆಸ್ಪಾನ್ಸ್ ಇತ್ತು. ಟ್ರೈಲರ್ ರಿಲೀಸ್ ಆದ್ಮೇಲೆ ಮಾರ್ಕ್ ಮತ್ತು 45 ಸಿನಿಮಾಗೆ ದೊಡ್ಡ ಮಟ್ಟಕ್ಕೆ ಎಕ್ಸ್ಪೆಕ್ಟೇಷನ್ ಕ್ರಿಯೇಟ್ ಆಯಿತು. ಅದರಲ್ಲೂ 45 ಅನ್ನೋ ಸಿನಿಮಾ ಮಲ್ಟಿ ಸ್ಟಾರ್ಸ್ ಆಕ್ಟ್ ಮಾಡಿರುವಂತ ಸಿನಿಮಾ. 3 ಜನರೇಷನ್ ಸ್ಟಾರ್ಸ್ ಒಂದೇ ಸಿನಿಮಾನಲ್ಲಿ ಕಾಣಿಸ್ಕೊಂತಾರೆ ಅನ್ನೋವಾಗ ಆ ಸಿನಿಮಾದ ಎಕ್ಸ್ಪೆಕ್ಟೇಷನ್ ಹೆಚ್ಚಾಗೋದ್ರಲ್ಲಿ ಯಾವ ಸಂದೇಹನೂ ಇಲ್ಲ. ಆದ್ರೆ ಈ 3 ಸ್ಟಾರ್ಸ್ ಯಾರು ಅನ್ನೋವಾಗ ಅವರ ಸಿನಿಮಾಗಳನ್ನ ನೋಡುವಾಗ ಶಿವರಾಜ್ ಕುಮಾರ್ ಅವರು, ಉಪೇಂದ್ರ ಅವರು, ರಾಜ್ ಬಿ ಶೆಟ್ಟಿ ಅವರು, ಇವ್ರ 3 ಜನನು ಡಿಫ್ರೆಂಟ್ ಸ್ಟೈಲ್ ಆಫ್ ಸಿನಿಮಾಗಳನ್ನ ಮಾಡೋರು. ಸ್ಟಾರ್ಗಳು ಒಂದೇ ಸಿನಿಮಾನಲ್ಲಿ ಬರ್ತಾರೆ ಅನ್ನೋವಾಗ ಆ ಸಿನಿಮಾ ಹೇಗಿರಬಹುದು ಅನ್ನೋ ನಿರೀಕ್ಷೆ ಮೂಡಿಸೋದು ಸಹಜ. ಆದ್ರೆ ಟ್ರೈಲರ್ ರಿಲೀಸ್ ಆದ್ಮೇಲೆ ಉಪೇಂದ್ರ ಅವರು, ಶಿವರಾಜ್ ಕುಮಾರ್ ಅವರು, ರಾಜ್ ಬಿ ಶೆಟ್ಟಿ ಅವರು, ಇವ್ರ 3 ಜನನು ವಿಭಿನ್ನವಾದ ಗೆಟಪ್ ಅಲ್ಲಿ ಕಾಣಿಸ್ಕೊಳ್ಳುವಾಗ ಆ ಸಿನಿಮಾ ಏನೋ ಒಂದು ಹೊಸತನ ಹೇಳಕ್ ಬರ್ತಾ ಇದೆ ಅಂತ ಆಡಿಯನ್ಸ್ ಪ್ರೆಡಿಕ್ಟ್ ಮಾಡ್ಬಿಡ್ತಾರೆ. ಆ ತರ ಒಂದು ನಿರೀಕ್ಷೆನ ಮೂಡಿಸಿರುವಂತ ಸಿನಿಮಾನೇ ಅರ್ಜುನ್ ಜನ್ಯ ಅವರು ಡೈರೆಕ್ಟ್ ಮಾಡಿರೋ 45 ಅನ್ನೋ ಸಿನಿಮಾ. ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರು ಈ ನಡುವೆ ಮಾಡಿರುವಂತ ಸಿನಿಮಾಗಳು ಅಂದ್ರೆ ಲಾಸ್ಟ್ ಟೈಮ್ ಮ್ಯಾಕ್ಸ್ ಅನ್ನೋ ಸಿನಿಮಾ, ಅದಕ್ಕೆ ಮುಂಚೆ ವಿಕ್ರಾಂತ್ ರೋಣ ಅನ್ನೋ ಸಿನಿಮಾ. ಈ ಎರಡು ಸಿನಿಮಾ ಸುದೀಪ್ ಅವರ ರೆಗ್ಯುಲರ್ ಸಿನಿಮಾಗಳಿಗಿಂತ ಅಂದ್ರೆ ಒಂದು 5 ಹಾಡು, 3-4 ಫೈಟ್, ಕಾಮಿಡಿ ಡೈಲಾಗ್ಸ್, ಬಿಲ್ಡಪ್ ಸೀನ್ಸ್ ಇದನ್ನೆಲ್ಲ ಬಿಟ್ಟು ಒಂದು ವಿಭಿನ್ನವಾದ ಕತೆ, ಆ ಕತೆಗೆ ತಕ್ಕಂತ ಅಭಿನಯ. ಈ ತರ ಸುದೀಪ್ ಅವರ ಇನ್ನೊಂದು ಸ್ಟೈಲ್ ಆಫ್ ಸಿನಿಮಾ. ಈ ತರ ಸಿನಿಮಾಗಳನ್ನೇ ಎಲ್ಲಾ ಸೆಟ್ ಆಫ್ ಆಡಿಯನ್ಸ್ ಇಷ್ಟಪಡೋರು. ಅಂತ ಸಿನಿಮಾ ಸುದೀಪ್ ಅವ್ರ ಕಡೆಯಿಂದ ಬರ್ತಾ ಇದೆ ಅನ್ನುವಾಗ ಆಡಿಯನ್ಸ್ ತುಂಬಾ ಕುತೂಹಲದಿಂದ ಸುದೀಪ್ ಅವ್ರ ಸಿನಿಮಾಗಳಿಗೆ ಕಾಯೋರು. ಮಾರ್ಕ್ ಸಿನಿಮಾದ ಟ್ರೈಲರ್ ಸುದೀಪ್ ಅವರ ಫ್ಯಾನ್ಸ್ ಮಾತ್ರ ಅಲ್ಲ, ಜನರಲ್ ಆಡಿಯನ್ಸ್ ಕೂಡ ತುಂಬಾ ಇಷ್ಟವಾದ ಟ್ರೈಲರ್ ಅನ್ಬೋದು. ಈ ಟ್ರೈಲರ್ ನೋಡುವಾಗ ಯಾವುದೋ ಪೊಲಿಟಿಕಲ್ ಸಿನಿಮಾ ಅನ್ಸುತ್ತೆ. ಸುದೀಪ್ ಅವರು ಇದುವರೆಗೂ ಮಾಡದೇ ಇರೋಂತ ಒಂದು ಸಬ್ಜೆಕ್ಟ್ ಅಲ್ಲಿ ಮಾರ್ಕ್ ಸಿನಿಮಾನಲ್ಲಿ ಕಾಣಿಸ್ಕೊಂತಾ ಇದ್ದಾರೆ. ಆ ಟ್ರೈಲರ್ ಅಲ್ಲಿ ಸುದೀಪ್ ಅವರ ಡೈಲಾಗ್ಸ್ ಏನಿದೆಯೋ ಅಂದ್ರೆ ಪೊಲಿಟಿಷಿಯನ್ಸ್ ಗೆ ಸುದೀಪ್ ಅವರು ಕೌಂಟರ್ ಕೊಡೋ ಡೈಲಾಗ್ಸ್, ಸುದೀಪ್ ಅವರ ಡೈಲಾಗ್ ಡೆಲಿವರಿ ಪ್ಲಸ್ ಅವರ ಸ್ಟೈಲ್, ಈ ಟ್ರೈಲರ್ ನೋಡಿರುವಂತ ಆಡಿಯನ್ಸ್ ಗೆ ಆ ಸಿನಿಮಾನ ನೋಡ್ಲೇಬೇಕು ಅಂತ ಇನ್ಸ್ಟಿಗೇಟ್ ಮಾಡುವಂತ ಟ್ರೈಲರ್ ಆಗಿತ್ತು 45 ಮತ್ತು ಮಾರ್ಕ್. ಈ ಎರಡು ಸಿನಿಮಾನು 25th ಡಿಸೆಂಬರ್ 2025 ರಿಲೀಸ್ ಆಯ್ತು. ರಿಲೀಸ್ ಆಗಿ ಇವತ್ತಿಗೆ 2ನೇ ದಿನ. ಬ್ಯಾಂಗ್ಳೂರಲ್ಲಿ ಮಾತ್ರ 45 ಅನ್ನೋ ಸಿನಿಮಾ 88ರಿಂದ 92 ಥಿಯೇಟರ್ಗಳಲ್ಲಿ ರಿಲೀಸ್ ಮಾಡಿದ್ರೆ, ಮಾರ್ಕ್ ಅನ್ನೋ ಸಿನಿಮಾ 95ರಿಂದ 97 ಥಿಯೇಟರ್ ವರೆಗೂ ರಿಲೀಸ್ ಮಾಡಿದ್ದಾರೆ. ರಿಲೀಸ್ ಆಗಿರೋ ಎಲ್ಲಾ ಥಿಯೇಟರ್ಗಳಲ್ಲೂ 70 to 80% ಆಕ್ಯುಪೆನ್ಸಿ ನಲ್ಲಿ ಶೋ ನಡೆದಿದೆ. ಇನ್ನು ಕೆಲವು ಥಿಯೇಟರ್ಗಳಲ್ಲಿ ಹೌಸ್ಫುಲ್ ಶೋಸ್ ನಡೆದಿದೆ. 70 to 80% ಆಕ್ಯುಪೆನ್ಸಿ ಅನ್ನೋದು ತುಂಬಾ ಪಾಸಿಟಿವ್ ಅನ್ಬೋದು. ಸುಮಾರು ಸಿನಿಮಾಗಳಿಗೆ ದೊಡ್ಡ ಆಕ್ಟರ್ಗಳು ಆಕ್ಟ್ ಮಾಡಿರುವಂತಹ ಸಿನಿಮಾಗಳಿಗೆ 40-50 ಆಕ್ಯುಪೆನ್ಸಿ ನಲ್ಲಿ ಶೋ ನಡೆಸೋದು ಕಷ್ಟವಾಗಿದೆ. ಅಂತದ್ರಲ್ಲಿ 70 to 80% ಆಕ್ಯುಪೆನ್ಸಿ ಅನ್ನುವಾಗ ಎಕ್ಸ್ಟ್ರಾರ್ನರಿ ಓಪನಿಂಗ್ ಅನ್ಬೋದು. ನಿನ್ನೆ ಅಂದ್ರೆ 25th ಡಿಸೆಂಬರ್ ಈವ್ನಿಂಗ್ 4ರಿಂದ 4:15 ಅಷ್ಟರಲ್ಲಿ ಬುಕ್ ಮೈ ಶೋ ಪ್ರಕಾರ 45 ಸಿನಿಮಾಗೆ ಪರ್ ಅವರ್ ಗೆ 3.83k ಟಿಕೆಟ್ಸ್ ಬುಕ್ ಆಗಿದೆ. ಅದೇ ಟೈಮ್ಗೆ ಮಾರ್ಕ್ ಸಿನಿಮಾ ತಗೊಂಡ್ರೆ 3.41k ಟಿಕೆಟ್ಸ್ ಬುಕ್ ಆಗಿದೆ. ಮೈನರ್ ಡಿಫರೆನ್ಸ್ ಅಲ್ಲಿ 45 ಸಿನಿಮಾ ಟಾಪ್ ಅಲ್ಲಿ ಇತ್ತು. ಇವತ್ತು ಅಂದ್ರೆ 26th ಡಿಸೆಂಬರ್ ಈವ್ನಿಂಗ್ 3:30ಗೆ 45 ಮತ್ತು ಮಾರ್ಕ್ ಯಾವ ರೇಂಜ್ ಅಲ್ಲಿ ಇದೆ ಅಂತ ನೋಡಿದ್ರೆ ಬುಕ್ ಮೈ ಶೋ ಪ್ರಕಾರ ಮಾರ್ಕ್ ಸಿನಿಮಾ ಪರ್ ಅವರ್ 2.72k ಟಿಕೆಟ್ಸ್ ಬುಕ್ ಆಗಿದ್ರೆ 45 ಸಿನಿಮಾಗೆ 1.68k ಟಿಕೆಟ್ಸ್ ಬುಕ್ ಆಗಿದೆ. ಸೊ 26 ಡಿಸೆಂಬರ್ಗೆ ಮ್ಯಾಕ್ಸ್ ಅನ್ನೋ ಸಿನಿಮಾ ಟಾಪ್ ಅಲ್ಲಿ ಇದೆ. ಶನಿವಾರ ಭಾನುವಾರ ನಂತರ ಸೋಮವಾರದಿಂದ ಯಾವ ಸಿನಿಮಾ ಟಾಪ್ ಅಲ್ಲಿ ಇರುತ್ತೋ ಆ ಸಿನಿಮಾ ದೊಡ್ಡ ಮಟ್ಟಕ್ಕೆ ಕಲೆಕ್ಟ್ ಮಾಡುವ ಸಿನಿಮಾ ಆಗೋದ್ರಲ್ಲಿ ಯಾವ ಸಂದೇಹನೂ ಇಲ್ಲ. ಇದು ಮುಂದಿನ ದಿನಗಳಲ್ಲಿ ಕಾದು ನೋಡೋಣ. ಓಕೆ ಸ್ನೇಹಿತರೆ, ನೆಕ್ಸ್ಟ್ ಟೈಮ್ ಬೇರೆ ಒಂದು ಸಿನಿಮಾ ಜೊತೆ ಬರ್ತೀನಿ. ಅದುವರೆಗೂ ಥ್ಯಾಂಕ್ ಯು, ಬಾಯ್.